ഹായ് ഫ്രണ്ട്സ്, ഞാൻ ഇന്ന് നിൽക്കുന്നത് ദക്ഷിണ കർണാടകയിലെ കടബ പഞ്ചായത്തിലെ ബൾപ്പ ഗ്രാമത്തിലാണ്. റബ്ബർ കർഷകർക്ക് വേണ്ടിയുള്ള വലിയൊരു യൂണിറ്റ്, വലിയൊരു പദ്ധതിയാണ് ഇവർ നടപ്പിലാക്കിയിരിക്കുന്നത്. കാരണം മഴക്കാലത്തും വേനൽക്കാലത്തും നല്ല രീതിയിൽ നല്ല ക്വാളിറ്റിയോട് കൂടിയ റബ്ബർ ഉണക്കാനുള്ള ഒരു പുകപ്പൊരിയാണ്, സ്മോക്കിംഗ് ഹൗസാണ് ഇവർ നിർമ്മിച്ചു കൊടുക്കുന്നത്. റബ്ബർ കർഷകർക്ക് കേരളത്തിലെയും കർണാടകത്തിലെയും ഇതര സ്റ്റേറ്റിലെയും റബ്ബർ കർഷകർക്ക് ഏറ്റവും ഗുണകരമാകുന്ന ആധുനിക രീതിയിലുള്ള ഒരു പുകപ്പൊരിയാണ്, ഒരു സ്മോക്കിംഗ് ഹൗസാണ് ഇവർ നിർമ്മിച്ചു കൊടുക്കുന്നത്. അതിന്റെ നിർമ്മാണ ഫാക്ടറിയിലാണ് ഞാനുള്ളത്. കൂടുതൽ നമ്മൾക്ക് വിശേഷങ്ങൾ കണ്ടറിയാം. ഇത് എങ്ങനെയാണ് റബ്ബർ ഇതിന്റെ ഉണക്കുന്നത്, എത്ര സമയം വേണം, ഏതൊക്കെ രീതിയിലുള്ള മെറ്റീരിയൽസ് ആണ് ഇത് ഉപയോഗിക്കുന്നത്, ഇതിന് എത്ര വിലയുണ്ട്, അങ്ങനെ എല്ലാ ഡീറ്റെയിൽസും റബ്ബർ കർഷകർക്ക് വേണ്ടി ഞാൻ ഇപ്പോൾ അറിയിക്കുകയാണ്. തീർച്ചയായും നിങ്ങളിത് കാണണം, ಲೈಕ್ ചെയ്യണം, ಶೇರ್ ചെയ്യണം, ಸಬ್ಸ್ಕ್ರೈಬ್ ചെയ്യണം. ಈ ಮೆಟೀರಿಯಲ್ಸ್ ಸಾಮಾನ್ಯ ನಾವು 3 ವರ್ಷದಿಂದ ಮಾಡ್ತಾ ಇದ್ದೇವೆ. ಹೆಚ್ಚು ಕಮ್ಮಿ ಒಂದು 250ರಿಂದ 300 ರಬ್ಬರ್ ಸ್ಮೋಕ್ ಹೌಸ್ಗಳನ್ನು ನಾವು ಆಲ್ರೆಡಿ ಕೃಷಿಕರಿಗೆ ರೆಡಿ ಮಾಡಿ ಕೊಟ್ಟು ಆಗಿದೆ. ಮತ್ತು ಅವರಿಂದ ಕೂಡ ಒಳ್ಳೆ ರೆಸ್ಪಾಂಡ್ ಸಿಕ್ಕಿದೆ, ನಮಗೆ ಒಳ್ಳೆ ಅನುಕೂಲ ಉಂಟು, ಒಳ್ಳೆದುಂಟು ಸ್ಮೋಕ್ ಹೌಸ್ ಅಂತ ಹೇಳುವಂಥದ್ದು. ಅದರ ಬಗ್ಗೆ ಇನ್ನು ನೆಕ್ಸ್ಟ್ ಒಂದು ರಬ್ಬರ್ ಸ್ಮೋಕ್ ಹೌಸ್ ಮುಖತಃ ಭೇಟಿ ಆಗಲಿಕ್ಕೆ ಒಬ್ಬರು ಕೃಷಿಕರಲ್ಲಿಗೆ, ನಾವು ಪ್ರಗತಿಪರ ಕೃಷಿಕರಲ್ಲಿಗೆ ಹೋಗ್ಲಿಕ್ಕಿದ್ದೇವೆ. ನಿನ್ನೆ ಬೆಳಿಗ್ಗೆ ಹಾಲು ತಂದು ಇದು ಟ್ರೇಗೆ ಅವರು ಹಾಕಿ ಕೊಡ್ತಾರೆ, ಆಸಿಡ್ ಹಾಕಿ. ಇವತ್ತು ಇದನ್ನು ಬೆಳಿಗ್ಗೆ ನಾವು ಶಿಫ್ಟ್ ಮಾಡೋದು. ನಿನ್ನೆ ಹಾಲು ಮತ್ತು ಆಸಿಡ್ ಹಾಕಿದ ಟ್ರೇಯಲ್ಲಿ ಹಾಕಿದ ಹಾಲನ್ನು ಇವತ್ತು ಬೆಳಿಗ್ಗೆ ಶಿಫ್ಟ್ ಮಾಡೋದು. ಇದನ್ನು ಶಿಫ್ಟ್ ಮಾಡಿ ಬೆಳಿಗ್ಗೆ ಮಾಡಿ ಇವತ್ತು ಸಂಜೆಗೆ ಇದಕ್ಕೆ 2 ಲೈನ್ ಹಾಕ್ತೇವೆ ನಾವು. ಸಾಧಾರಣ 60 ಅಂದರೆ 30 ಹಾಕ್ತೇವೆ. ನಾಳೆ ಅದರ ಮೇಲೆ 60 ಕೂಡ, ಅದರ ಮೇಲೆ ಪುನಃ 60. 3 ದಿವಸದಲ್ಲಿ ಶೀಟು ನಮಗೆ ಕರೆಕ್ಟಾಗಿ 100% ಸೂಪರ್ ಅಂದರೆ ರಿಜಿಡ್ RSS ಅಂತ ಹೇಳ್ತಾರೆ, ರಿಜಿಡ್ ಸೂಪರ್ ಸ್ಮೋಕ್ಡ್ ಈ ಶೀಟ್. ಇದು ವೈಟ್ ಇರ್ತದೆ, ಈಗ ಅದು ಶೀಟ್ ಆಗಿ ನಮಗೆ 3 ದಿವಸದಲ್ಲಿ ಪರಿವರ್ತನೆ ಸಿಗ್ತದೆ. ಇದು ಸ್ಮೋಕ್ ಹೌಸ್ ಅಂತ ಹೇಳ್ತಾರೆ. ಇದು ವೈಜ್ಞಾನಿಕವಾಗಿ ಒಳ್ಳೆ ಸ್ಮೋಕ್ ಹೌಸ್. ಇದು ಬೇರೆ ಹಲವಾರು ಸ್ಮೋಕ್ ಹೌಸ್ಗಳಿಂದ ಕೆಲವು ತಂತ್ರಜ್ಞಾನ ಉಂಟು ವೈಜ್ಞಾನಿಕವಾಗಿ ಸ್ಮೋಕ್ ಹೌಸ್ ಮಾಡೋದು. ಆದರೆ ಸರ್ ವಿಶ್ವೇಶ್ವರ ಭಟ್ರು ಮಾಡಿದ ಸ್ಮೋಕ್ ಹೌಸ್ ನಮಗೆ ಒಂದು ಸಾಕಾಗುವುದಿಲ್ಲ. 120 ಶೀಟು ಹೊರಗೆ ದಿವಸಕ್ಕೆ ನಮಗೆ ಬರ್ತದೆ ಒಮ್ಮೊಮ್ಮೆ. ಒಂದೊಂದು ಸ್ಮೋಕ್ ಹೌಸ್ನಲ್ಲಿ 60 ಹಾಕ್ತೇವೆ. ಸಾಧಾರಣ 140, 160 ಬಂದರೂ ಕೂಡ ವಿ ಕ್ಯಾನ್ ಮೈಂಟೈನ್ ಇಟ್, ಹಾಕ್ಬೋದು. ಒಂದೊಂದು ಇದರಲ್ಲಿ 80 ತನಕ ಹಾಕ್ಬೋದು. ಈ ಥರ ಇದು ನಮಗೆ ಭಾರಿ ಒಳ್ಳೆಯ ಒಂದು ಸ್ಮೋಕ್ ಹೌಸ್ ಮಾಡಿಕೊಟ್ಟಿದ್ದಾರೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮಗೆ ತುಂಬ ಲಾಭದಾಯಕವಾದಂಥ ಒಂದು ಸ್ಮೋಕ್ ಹೌಸ್ ಆಗಿ ಇವರು ಸರ್, ನಿಮ್ಮ ಕಂಪನಿ ಹೆಸರು ಸರ್? ಸುರಕ್ಷಾ ಹಾಲೋ ಬ್ಲಾಕ್ಸ್. ಸುರಕ್ಷಾ ಹಾಲೋ ಬ್ಲಾಕ್ನವರು ವಿಶ್ವೇಶ್ವರ ಭಟ್, ಬಳ್ಪ ಗಿರಿಜಾ ನಿವಾಸಿನ ಅದೇ ಸುರಕ್ಷಾ ಹಾಲೋ ಬ್ಲಾಕ್ನವರು ನಮಗೆ ಅವರೆಲ್ಲ ಪೂರ್ತಿ 100% ತಂತ್ರಜ್ಞಾನ ಅವರದ್ದೇ ನಮಗೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಭಾರಿ ಖುಷಿಯಲ್ಲಿದ್ದೇವೆ ನಾವು. ಅದು ಈ ಶೀಟ್ ಮಾಡಿಕೊಂಡು, ಮತ್ತೆ ಅದೇ RSS ಶೀಟ್ ಇದರಲ್ಲಿ ಒಳ್ಳೆ ರೀತಿ ಬರ್ತದೆ, ಒಳ್ಳೆ ಗ್ರೇಡಿಗೆ ಶೀಟ್, ಒಳ್ಳೆ ಗ್ರೇಡಿಗೆ ಸೂಪರ್. ಇದರ ಮುಂಚೆ ನೀವು ಯಾವ ರೀತಿ ಮಾಡಿದ್ದು, ನಿಮಗೆ ಅದು ನಷ್ಟ ಲಾಸ್ ಆಗಿ? ಫಸ್ಟಿಗೆ ಮಾಡಿದ್ದು 2 ಡಬಲ್ ಇದು ಎಂತದ್ದು ಮಿಷಿನ್ 2 ಡಬಲ್ 2, ಅದರಲ್ಲಿ ಮತ್ತೆ ಬಿಸಿಲಿನಲ್ಲಿ ಒಣಗಿಸ್ತಿದ್ದೆವು. ಅದು ಅಷ್ಟು ಸೂಪರ್ ಅಲ್ಲ. ಮತ್ತೆ ಇದು ಮಾಡಿದ ನಂತರನೇ ನಮಗೆ RSS ರಬ್ಬರ್ ಶೀಟ್ ಸಿಕ್ಕಿದೆ. ಬಿಸಿಲಿನಲ್ಲಿ ಹಾಕಿದ್ರೆ ನೀವು ಪ್ರತಿದಿನ ತೆಗೆದು ಹಾಕುದು, ಬಿಸಿಲಿನಲ್ಲಿ ಹಾಕಿದ್ರೆ ಮತ್ತೆ ವೆಯ್ಟ್ ಕೂಡ ಕಡಿಮೆ ಬರ್ತದೆ. 100 ಗ್ರಾಮ್ಸ್ ವೆಯ್ಟ್. ಈ ತರ ಹೊಗೆ, ಇದರಲ್ಲಿ ಹೊಗೆ, ಸ್ಮೋಕ್ ಅಂದ್ರೆ ಹೊಗೆ ಕೊಡುದು ಹೇಗೆ ಅಂದ್ರೆ ಮತ್ತೊಂದು ಸೈಡ್ ನೀವು ಹೊಗೆ ಕೊಡುದು. ನಾವು ಹೊಗೆ ಕೊಡುದು ನಮ್ಮ ಅಡಿಕೆ ಸಿಪ್ಪೆ ಮತ್ತು ತೆಂಗಿನ ಸಿಪ್ಪೆ ದಿವಸಕ್ಕೆ 2 ಸಲ ಕೊಡ್ತೇವೆ ನಾವು. ಸ್ವಲ್ಪ ಮುಂಚಿನ ದಿವಸ ಫುಲ್ ಇದು ಅದಕ್ಕೆ ಬೇಕಾದಂಥ ಹೊಗೆ ಕೊಡ್ತೇವೆ. ಮರು ದಿವಸ ಸ್ವಲ್ಪ ಕಡಿಮೆ ಹೊಗೆ ಕೊಟ್ಟು ಅದನ್ನು ಶೀಟ್ ನಾವು ಮಾಡಿಕೊಡ್ತೇವೆ. ಮತ್ತೊಂದು ವಿಷಯ ಅಂದರೆ, ಈಗ ನಾವು ಇದು ಶೀಟ್ ಹೊಡೆಯೋ ಯಂತ್ರ, ಇದು ಆಟೋಮೆಟಿಕ್ ಯಂತ್ರ. ನಾವು ಹಿಂದೆ ಕೈಯಲ್ಲಿ ಲಾಟಿ ಹಾಕುವ ಯಂತ್ರ ಇತ್ತು. ಇದು ಸಾಧಾರಣ ಒಂದು 1/4 ಗಂಟೆ, ಅರ್ಧ ಗಂಟೆಯಲ್ಲಿ ಒಂದು 100 ಶೀಟ್ ಹೊಡೆದು ಬಿಡ್ತದೆ. ಫಾಸ್ಟ್ ಕೆಲಸ ಆಗ್ತದೆ, ಲೇಬರ್ ಕಾಸ್ಟ್ ಕಡಿಮೆ ಆಗ್ತದೆ. ಮತ್ತೆ ಶೀಟ್ ಕೂಡ ಇದೆ, ಬಾರಿ ಸೂಪರ್. ಅದೊಂದು ಟ್ಯಾಂಕ್ ಮಾಡಿದ್ರಲ್ಲ ಸರ್, ಅದು ನೀರಿಗೆ ಬೀಳ್ಬೇಕು. ಅದು ಯಾವುದು ಡಂಪ್ ಮಾಡು ಅಂತ ಹೇಳ್ತಾರೆ, ವಾಶ್ ಮಾಡೋದು. ಅದರಲ್ಲಿ ಆಸಿಡ್ ಇರ್ತದೆ. ಮುಂಚಿನ ದಿವಸ ಅದು ಆಸಿಡ್, ಯಾವ್ದು ರಬ್ಬರ್ನ ಹಾಲಿಗೆ ಆಸಿಡ್ ಮಿಕ್ಸ್ ಮಾಡ್ತಾರೆ. ಆಸಿಡ್ ಅನ್ನು 100% ನಾವು ತೊಳೆದು ತೆಗಿಬೇಕು, ಬಟ್ಟೆ ಒಗಿಬೇಕು. ಅದು ನೇರ ಅಂತ ನೀರಿನ ಟಾಂಕಿಗೆ ಬಿದ್ದರೆ ಒಳ್ಳೇದು. ಕೆಲವು ಜನ ಡ್ರಮ್ ಇಡ್ತಾರೆ, ನಾವು ಒಂದು ಈ ಪರ್ಮನೆಂಟ್ ಒಂದು ಟಾಂಕಿ ಮಾಡಿಕೊಂಡಿದ್ದೇವೆ. ಆ ಟಾಂಕಿಗೆ ಬಿದ್ದದನ್ನು ಹೀಗೆ ಹೋಗೋದು
ಹೋಗೋದು ಈ ತರ ಹಾಕೋದು, ಇದನ್ನು ಬೆಳಿಗ್ಗೆ ಈ ತರ ಹಾಕೋದು, ಸಂಜೆ ಸ್ಮೋಕ್ ಹೌಸ್ಗೆ ಹಾಕೋದು. ಶೀಟ್ ಫಂಗಸ್ ಏನು ಬರುವುದಿಲ್ಲ, ಶೀಟ್ ಫಂಗಸ್ ಬರುದಿಲ್ಲ. ಶೀಟ್ ಫಂಗಸ್ ಬಂದ್ರೆ ಅದು ಬೇಗ ಒಣಗುದಿಲ್ಲ, ಲೇಟ್ ಆಗ್ತದೆ. ಅದು ಅದಕ್ಕೊಂದು ಲೇಯರ್ ಬರ್ತದೆ ಮತ್ತೆ ಫಂಗಸ್ ಬರ್ತದೆ. നമ്മൾ നേരത്തെ കാണിച്ച ഫാക്ടറി, ആ ഫാക്ടറിയിൽ നിന്നുണ്ടാക്കുന്ന റബ്ബർ ഷീറ്റ് ഉണക്കുന്ന പുകപ്പരിയാണ് ഇപ്പോൾ ഈ കാണുന്നത്. ഇത് ശരിക്കും 3 ദിവസം മതി എന്നാണ് അവർ പറയുന്നത്. 3 ദിവസം കൊണ്ട് അവർക്ക് നന്നായി നല്ല ക്വാളിറ്റിയിലെ നമ്പർ 1 ക്വാളിറ്റിയിലെ റബ്ബർ ഷീറ്റ് ഉണക്കാൻ പറ്റും എന്നാണ് പറഞ്ഞത്. തീർച്ചയായിട്ടും റബ്ബർ കർഷകർക്ക് പുതിയ ടെക്നോളജി ഉപയോഗിച്ച് എങ്ങനെ എളുപ്പത്തിൽ മഴക്കാലത്തും വേനൽക്കാലത്തും നല്ല രീതിയിൽ ഉണക്കാൻ പറ്റും, A1 ക്വാളിറ്റിയുള്ള നമ്പർ 1 ക്വാളിറ്റിയുള്ള റബ്ബർ ഷീറ്റ് ഉണ്ടാക്കാൻ പറ്റുമെന്ന് നമുക്ക് നിങ്ങൾ ഇത് കണ്ടാൽ തീർച്ചയായിട്ടും അറിയാൻ പറ്റും. ವಿವಿಧ ಸೈಜಿನ ರಬ್ಬರ್ ಸ್ಮೋಕ್ ಹೌಸ್ಗಳ ದರ ಈ ರೀತಿ ಇದೆ. 128 ಶೀಟ್ ಸ್ಮೋಕ್ ಹೌಸಿನದು 44,000, 207 ಶೀಟ್ ಸ್ಮೋಕ್ ಹೌಸಿಗೆ 55,000, 280 ಶೀಟ್ ಸ್ಮೋಕ್ ಹೌಸಿಗೆ 65,000, 280 ಶೀಟ್ ಸ್ಮೋಕ್ ಹೌಸಿನಲ್ಲಿ ಡಿಲಕ್ಸ್ ಮಾಡೆಲಿಗೆ 70,000. ಡಿಲಕ್ಸ್ ಮಾಡೆಲ್ ಅಂದರೆ ಟಾಪ್ ರೂಫಿಂಗಿಗೆ ಥರ್ಮೋಕೂಲ್ ಬರ್ತದೆ. 360 ಶೀಟ್ ಸ್ಮೋಕ್ ಹೌಸಿಗೆ 70,000, 360 ಶೀಟ್ ಸ್ಮೋಕ್ ಹೌಸು ಡಿಲಕ್ಸ್ ಮಾದರಿಗೆ 75,000. ಇನ್ನು ವಿವಿಧ ಸೈಜುಗಳ ಸ್ಮೋಕ್ ಹೌಸುಗಳ ಫೌಂಡೇಶನ್ ಯಾವ ರೀತಿ ತಯಾರಿಸಬೇಕು, ಅದರ ಮೆಜರ್ಮೆಂಟು, ವಿವರ ಇತ್ಯಾದಿ. ಪ್ರಥಮವಾಗಿ 128 ಶೀಟ್ ಸ್ಮೋಕ್ ಹೌಸಿಗೆ 82 ಇಂಚು ಉದ್ದ, 52 ಇಂಚು ಅಗಲ. ಎರಡನೇದಾಗಿ 207 ಶೀಟ್ ಸ್ಮೋಕ್ ಹೌಸಿಗೆ 101 ಇಂಚು ಉದ್ದ, 66 ಇಂಚು ಅಗಲ. ಅದೇ ರೀತಿ ಮೂರನೇದು 280 ಶೀಟ್ ಸ್ಮೋಕ್ ಹೌಸಿಗೆ 101 ಇಂಚು ಉದ್ದ, 66 ಇಂಚು ಅಗಲ. ಅದೇ ರೀತಿ 360 ಶೀಟಿನ ಸ್ಮೋಕ್ ಹೌಸಿಗೆ 117 ಇಂಚು ಉದ್ದ, 66 ಇಂಚು ಅಗಲ. ಇವಿಷ್ಟು ಪಾರ್ಟಿ ಎ ಅಂದರೆ ಕಸ್ಟಮರ್ ಫೌಂಡೇಶನ್ ಹಾಕಿ ಇಡಬೇಕಾಗ್ತದೆ. ಸ್ಮೋಕ್ ಹೌಸಿನ ತಯಾರಿಕಾ ಸಾಮಗ್ರಿಗಳನ್ನು ಗ್ರಾಹಕರೇ ಸಾಗಾಟ ಮಾಡಬೇಕಾಗುತ್ತದೆ ಮತ್ತು ಇದರ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಚಾರ್ಜ್ಗಳನ್ನು ಗ್ರಾಹಕರೇ ಭರಿಸಬೇಕಾಗುತ್ತದೆ. ಸ್ಮೋಕ್ ಹೌಸ್ ಶೀಟು ಒಣಗಲು ಉಪಯೋಗಿಸುವ ಕಡ್ಡಿಗಳನ್ನು ಸ್ಮೋಕ್ ಹೌಸ್ ರಚನೆಯ ನಂತರ ಗ್ರಾಹಕರೇ ತಯಾರಿಸಬೇಕಾಗುತ್ತದೆ. ಇದಕ್ಕಾಗಿ ಸ್ಥಳೀಯ ಅಡಿಕೆ ಮರದ ಸಲಿಕೆ ತುಂಡುಗಳನ್ನು ಉಪಯೋಗಿಸಬಹುದು. ಸ್ಮೋಕ್ ಹೌಸಿನ ರೈನ್ ರೂಫಿಂಗ್ ಕಾಮಗಾರಿಯನ್ನು ಸ್ಮೋಕ್ ಹೌಸ್ ರಚನೆಯ ನಂತರ ಗ್ರಾಹಕರೇ ಮಾಡಿಸಬೇಕಾಗುತ್ತದೆ. ಸ್ಮೋಕ್ ಹೌಸ್ ರಚನೆಗೆ ಆರ್ಡರ್ ಮಾಡುವಾಗ ಸ್ಮೋಕ್ ಹೌಸಿನ ಅಮೌಂಟಿನ 75% ಮುಂಗಡವಾಗಿ ಪಾವತಿಸಬೇಕಾಗುತ್ತದೆ.